ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಏಲಕ್ಕಿ ಅಂತ. ಏಲಕ್ಕಿ ಅಂತಂದರೆ ಎಲ್ಲರಿಗೂ ಗೊತ್ತಿದೆ. ಏಲಕ್ಕಿಯನ್ನು ಆಹಾರ ಪದಾರ್ಥಗಳಲ್ಲಿ, ಅದು ಸ್ವೀಟಾರು ಆಗಿರ್ಬೋದು, ಖಾರ ಆಗಿರಬಹುದು, ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ದಿನನಿತ್ಯದ ಬಳಕೆಯಲ್ಲಿ ಏಲಕ್ಕಿ ಅನ್ನೋದಿದ್ದೇ ಇರುತ್ತೆ. ಏಲಕ್ಕಿ ಹಾಕೋದ್ರಿಂದ ಅದರಿಂದ ಬರುವಂತಹ ಪರಿಮಳದಿಂದ ನಾವೇನು ಮಾಡ್ತೀವಿ ಅಂತಂದರೆ ದಿನನಿತ್ಯ ನಾವು ಆಹಾರ ಪದಾರ್ಥಗಳಲ್ಲಿ ಯೂಸ್ ಮಾಡ್ತೀವಿ. ಅದನ್ನು ಬಿಟ್ಟು ಏಲಕ್ಕಿಯಿಂದ ನಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಏಲಕ್ಕಿನ ಯೂಸ್ ಮಾಡುವಂತಹ ರೀತಿಯನ್ನು ನಾವು ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ತುಂಬ ಚೇಂಜಸ್ ಆಗೋದಕ್ಕೆ ಶುರುವಾಗುತ್ತೆ. ಏಲಕ್ಕಿ ಎಲ್ಲರ ಮನೆಯಲ್ಲಿ ಇರುವಂಥದ್ದು. ಅದರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಹೊಂದ್ತೀರಾ, ಸಕ್ಸಸ್ನ ಪಡ್ಕೊತೀರಾ ಅಂತಂದರೆ ಅದನ್ನು ತಿಳ್ಕೊಂಡು ಅದನ್ನು ಮಾಡೋದ್ರಿಂದ ಇಲ್ಲಿ ಕಳ್ಕೊಳೋದೇನಿಲ್ಲ, ಹೌದಾ? ಹಾಗಾದರೆ ಏಲಕ್ಕಿಯನ್ನು ಯೂಸ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಚೇಂಜಸ್ನ ಮಾಡ್ಕೊಳೋದಾದರೆ ಯಾವ್ಯಾವ ಥರ ಮಾಡ್ಕೋಬಹುದು ಅಂತ ಫಸ್ಟ್ ಹೇಳಬೇಕು ಅಂತಂದರೆ, ಎಲ್ಲರ ಹತ್ರನೂ ವ್ಯಾಲೆಟ್ ಇರುತ್ತೆ. ಹೆಣ್ಮಕ್ಳ ಹತ್ರ ಆದ್ರೇ ಪರ್ಸ್ ಇರುತ್ತೆ. ಸೊ ನಾವೇನು ಮಾಡಬೇಕಂತಂದರೆ ವ್ಯಾಲೆಟ್ನಲ್ಲಿ 5 ಏಲಕ್ಕಿನ ಯಾವಾಗಲೂ ಇಟ್ಕೊಳೋದನ್ನು ಅಭ್ಯಾಸವನ್ನು ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಪ್ರಾಸ್ಪೆರಿಟಿ, ಸಮೃದ್ಧಿ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಅದಕ್ಕೋಸ್ಕರ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಇದೆಲ್ಲ ತುಂಬ ಏನನ್ಸುತ್ತೆ ಅಂತಂದರೆ, ಓಕೆ ಇದೆಲ್ಲ ನಡೆಯುತ್ತಾ, ಹೇಗೆ ನಡೆಯುತ್ತೆ, ಇದಕ್ಕೆಲ್ಲ ತುಂಬಾ ಸೈಂಟಿಫಿಕ್ ರೀಸನ್ಸು ಇದೆ. ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ಅದು ನಂಬಿಕೆ ಇಟ್ಟು, ಫೇತ್ ಇಲ್ದಲೇ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಖಂಡಿತವಾಗ್ಲೂ ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಫೇತ್ ಇಟ್ಕೊಂಡು ನೀವೇನು ಮಾಡಬೇಕಂತಂದರೆ ನಾನು ಹೇಳಿರುವಂತಹ ಚಿಕ್ಕ ಪುಟ್ಟ ರೆಮಿಡಿಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ. ಫೇತ್ ಇಟ್ಕೊಂಡು ಮಾಡಬೇಕು ಅಷ್ಟೇನೆ. ಸೊ ಹಾಗಾದರೆ ನಾನು ಹೇಳಿದ್ದಾಯಿತು. ಸೊ ನೀವೇನು ಮಾಡಬೇಕು, ನಿಮಗೆ ಮನಿ ಬೇಕು ಅಥವಾ ಸಮೃದ್ಧಿ ಆಗಬೇಕು ನಿಮ್ಮ ಜೀವನದಲ್ಲಿ ಅಂತಂದರೆ ನಿಮ್ಮ ವ್ಯಾಲೆಟ್ನಲ್ಲಿ 5 ಏಲಕ್ಕಿನ ಇಟ್ಕೊಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದಾದ ನಂತರ ಇನ್ನೊಂದು ಮಾಡಬೇಕಾಗಿರುವಂಥದ್ದು, ನೀವು ಸ್ನಾನ ಮಾಡಬೇಕಾದ್ರೆ 2 ಏಲಕ್ಕಿಯನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು. ಯಾವ ಥರ ಅಂತಂದರೆ ಪೌಡರ್ನ ಮಾಡಿಬಿಟ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಾದಮೇಲೆ ಅಥವಾ ಡೈರೆಕ್ಟ್ ಆ ಏಲಕ್ಕಿನೇ ಆದ್ರೂ ಸರಿ 2 ಏಲಕ್ಕಿಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದರಿಂದ ಏನಾದರೂ ಚೇಂಜಸ್ ಆಗುತ್ತೆ ಅಂತ ಹೇಳೋದಾದರೆ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ತಾ ಇದೆ, ರಿಲೇಷನ್ಶಿಪ್ನಲ್ಲಿ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದಾದರೆ ಅದು ಕಡಿಮೆ ಆಗುತ್ತೆ. ಹಾಗಾದರೆ ಯಾವ ದಿನ ಅಂತ ಅನ್ನೋದಾದರೆ ಶುಕ್ರವಾರದೊಂದು ಮಾತ್ರ ಇದನ್ನು ಮಾಡಬೇಕು. ಪ್ರತಿದಿನ ಏಲಕ್ಕಿ ಹಾಕ್ಕೊಂಡು ಸ್ನಾನ ಮಾಡಬೇಕು ಖಂಡಿತ ಇಲ್ಲ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಇದೆ ಅಥವಾ ನಿಮ್ಮ ಮ್ಯಾರೇಜ್ ಲೈಫ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಏಲಕ್ಕಿಯನ್ನು 2 ಏಲಕ್ಕಿ ಸಾಕು. ಸ್ನಾನ ಫ್ರೈಡೇ ಶುಕ್ರವಾರದತ್ತು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ನೋಡ್ತಾ ಬರ್ತೀರಾ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗೋದಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ, ತುಂಬ ಜನ ಹೇಳ್ತಾರೆ ಮೇಯ್ನಾಗಿ ಈ ನೈಟ್ನಲ್ಲಿ ಕೆಲಸ ಮಾಡುವಂಥವ್ರು ಆಗಿರ್ಬೋದು, ರಾತ್ರಿ ಸಮಯದಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ಸ್ಟೂಡೆಂಟ್ಸು ನೈಟೆಲ್ಲ ಕೂತ್ಕೊಂಡು ಓದ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಫೋಕಸ್ ಮಾಡೋದಕ್ಕಾಗೋದಿಲ್ಲ, ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ ಅಂತ ಅನ್ನೋರು ನೀವು ಒಂದು ಲೋಟ ಅಂದರೆ ಹಾಲಿಗೆ ಏಲಕ್ಕಿಯನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮಿಡ್ ನೈಟ್ನಲ್ಲಿ ನಿಮಗೆ ಫೋಕಸ್ ಬೇಕು ಅಥವಾ ಕಾನ್ಸಂಟ್ರೇಷನ್ ಬೇಕು ಅಂತಂದರೆ ಖಂಡಿತವಾಗ್ಲೂ ತುಂಬಾ ಸಪೋರ್ಟ್ ಮಾಡುತ್ತೆ ಇದು. ನೀವು ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೋಕಸ್ ಎಷ್ಟು ಚೇಂಜ್ ಆಗುತ್ತೆ, ಕಾನ್ಸಂಟ್ರೇಷನ್ ಎಷ್ಟು ಇಂಪ್ರೂವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಏಕಾಗ್ರತೆ ಬೇಕು ಅಂತನೋರು ಅದು ಮೇಯ್ನಾಗಿ ಹೇಳೋದಾದರೆ ರಾತ್ರಿ ಹೊತ್ತಿನಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಮಕ್ಕಳುಗಳು ತುಂಬ ನೈಟೆಲ್ಲ ಓದ್ತಾ ಇರ್ತಾರೆ, ಏನಕ್ಕಂದರೆ ಎಕ್ಸಾಮ್ಸ್ ನಿಯರ್ ಬರ್ತಾ ಇರುತ್ತೆ. ಅವರೆಲ್ಲ ಏನು ಮಾಡಬೇಕಂತಂದರೆ ಈ ರೆಮಿಡಿಯನ್ನು ಫಾಲೋ ಮಾಡಿದ್ರೆ ಸಾಕು. ನೆಕ್ಸ್ಟ್ ಹೇಳೋದಾದರೆ, ನಿಮಗೇನಾದ್ರೂ ಸಕ್ಸಸ್ ಬೇಕು ಅಥವಾ ನೀವೇನಾದರೂ ಆಚೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದರೆ ಅಥವಾ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಏನೋ ಒಂದು ನಿಮಗೆ ಕೆಲಸ ಆಗೋದಿರುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಅನ್ನೋದಾದರೆ ಅಂಥ ಟೈಮ್ನಲ್ಲಿ ಹೊರಡೋಕ್ಕಿಂತ ಮುಂಚೆ 1 ಕಾಳು ಏಲಕ್ಕಿಯನ್ನು ಹಾಕ್ಕೊಂಡು ಹೋಗೋದ್ರಿಂದ ನೀವು ನಿಮಗೆ ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಅದು ಫೇತ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಇದೆಲ್ಲ ನೆರವೇರುವಂಥದ್ದು. ಏಲಕ್ಕಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಕಳ್ಕೊಳುವಂಥದ್ದು ಏನೂ ಇಲ್ಲ, ಪಡ್ಕೊಳೋದೇ ಇರುವಂಥದ್ದು. ನೀವು ಯೂಸ್ ಮಾಡೋದ್ರಿಂದ, ಫೇತ್ಫುಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ನ ನೀವು ನೋಡ್ಬೋದು. ಚಿಕ್ಕ ಪುಟ್ಟ ರೆಮಿಡಿಗಳು ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ನಾವು ಮಾಡೋದೇ ಇಲ್ಲ. ವಿಡಿಯೋನ ಇವಾಗ ನೋಡ್ತಾ ಇರೋರು ತುಂಬ ಜನ ಇರ್ಬೋದು, ಬಟ್ ಪ್ರಾಕ್ಟೀಸ್ ಮಾಡೋರು ಅಥವಾ ಇದನ್ನು ರೂಢಿಯಲ್ಲಿ ತೊಗೊಂಬರೋರು ತುಂಬ ಕಡಿಮೆ ಇರ್ತಾರೆ. ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮ್ಮ ಜೀವನದಲ್ಲೂ ಚೇಂಜಸ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ.